ಮೇಕಪ್ ಹಾಕೊಂಡು ಊದ ಥರ ಎಲ್ಲ ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಓ ಮೈ ಗಾಡ್. ಸೊ ನಾವು ಇವತ್ತು ಒಂದು ನಂದಿನಿ ಲೇಔಟ್ ಪಾರ್ಕ್ ಹೋಗ್ತಾ ಇದ್ದೀವಿ ಒಂದು ಫೋಟೋಶೂಟ್ಗೋಸ್ಕರ. ಸೊ ಅಲ್ಲೋದ್ಮೇಲೆ ಅಪ್ಡೇಟ್ ಮಾಡ್ತೀವಿ ಏನು ಎತ್ತ ಅಂತೆಲ್ಲ. ಸೊ ಎಲ್ಲ ವಿಡಿಯೋಸ್ ಬರುತ್ತೆ. ಇಷ್ಟು ರೀಚ್ ಆಗಿ ನಾವು ಹೋಗ್ತಾ ಇದ್ದೀವಿ. ರೀಚ್ ಆದ್ವಿ. ಸೊ ನಂದಿನಿ ಲೇಔಟ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಇಲ್ಲೇ ಇರೋದು ನಮ್ಮದು ಫೋಟೋಶೂಟ್. ತುಂಬ ಬಿಸಿಲಿದೆ. ಸೊ ಬನ್ನಿ ನೋಡೋಣ. ಸೊ ಇನ್ನೂ ಅವರು ಬರಬೇಕು. ಸೊ ಬಂದಾದಮೇಲೆ ನಾವೆಲ್ಲ ಅರೇಂಜ್ ಮಾಡಿಕೊಂಡು ಫೋಟೋಶೂಟ್ಗೆ ರೆಡಿ ಆಗ್ತೀವಿ. ಪಾರ್ಕ್ ನೋಡಿ ಗೈಸ್ ಹಿಂಗಿದೆ. ಸೊ ಇದು ನಂದಿನಿ ಲೇಔಟ್ ಬಂದಿರೋದು ಆಲ್ಮೋಸ್ಟ್ ನಿಯರ್ ರಾಜಾಜಿನಗರ್ ಹತ್ರ. ಸೊ ಪ್ಲೇಸ್ ಕೂಡ ಚೆನ್ನಾಗಿದೆ. ಬಂದಾಗ ನೀವು ಬಂದು ಯಾ ಸೊ ನಾವು ಇಲ್ಲಿ ಇನ್ನೂ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದಾದಮೇಲೆ ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊಬೇಕು. ಆ್ಯಂಡ್ ಬಿಹೈಂಡ್ ದ ಸೀನ್ಸ್ ಕೂಡ ನಿಮಗೆ ತೋರಿಸ್ತೀನಿ ಹೆಂಗೆ ನಡೆಯುತ್ತೆ ಫೋಟೋಶೂಟ್ ಏನು ಅಂತೆಲ್ಲ. ಇಲ್ಲಿ ನೋಡಿ ಹೇಳು ತಿರುಗಿ. ಸೊ ಅವ್ರು ಇವಾಗ ತಾನೇ ಬಂದರು. ನಾವು ಹೋಗ್ತಾ ಇದ್ದೀವಿ ಲೊಕೇಶನ್ ಹತ್ರ, ಅಂದರೆ ಎಲ್ಲಿ ಫೋಟೋಶೂಟ್ ಮಾಡ್ತೀವಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಹೋಗಿ ಇವಾಗ ರೆಡಿ ಮಾಡ್ಕೊಬೇಕು. ಅದಾದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಸ್ಕೂಲ್ ಅವ್ರದ್ದೇನೋ ನಡೀತಾ ಇದೆ. ಸ್ಕೂಲ್ ಅವ್ರದ್ದೇನೋ ಪ್ರೋಗ್ರಾಮ್ ನಡೀತಿದೆ. ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್. ಕನ್ನಡಿಗೆ ಹಾಕ್ತೀನಿ ಎಲ್ಲ ನಂಬರ್ ರೆಡಿ ಒಂಚೂರಿಂದ ಮಾಡಿ ಒಂದು ರೌಂಡ್ ಸಾಕು. ರೆಡಿ 1 2 3 ಆ್ಯಕ್ಷನ್. ಓಕೆ ಇನ್ನೊಂದು ರೌಂಡ್ ಮಾಡಿ. ಇನ್ನೊಂದು ರೌಂಡ್ ರೆಡಿ 1 2 3 ಒಂದು ನಿಮಿಷ 1 2 3 ಆ್ಯಕ್ಷನ್. I'm here. ರೆಡಿ ಆಗಕ್ಕೆ ಬಿಡುತ್ತೆ, ಮೇಕಪ್ ಬಿಡುತ್ತೆ, ಪೋಸ್ ಮಾಡಿರ್ತೇವೆ. ಇಲ್ಲಿ ಆಕ್ಷನ್. ಗೈಸ್ ನಾವು ಆಲ್ಮೋಸ್ಟ್ ಎಲ್ಲ ಇದೇ ಲೊಕೇಶನಲ್ಲಿ ತೆಗೆದಿರೋದು. ನಾವು ಗೈಸ್ ನಮ್ಮಿಬ್ಬರದು ಫೋಟೋಶೂಟ್ ಆಲ್ಮೋಸ್ಟ್ ಆಯಿತು, ಮುಗಿತಾ ಬಂತು. ಸೊ ಇನ್ನೇನು ವೀಡಿಯೋಸ್ ಮಾತ್ರ ತೆಗಿತಾ ಇದ್ದೀವಿ. ಇವಾಗ ಫುಲ್ ಬಿಸಿಲಾಗ್ತಿದೆ. ಸ್ನ್ಯಾಪ್ ಮಾಡೋಣ ಹೇಳೋರು ಮಾತಾಡ್ತಿದ್ದೀವಿ. ಇಬ್ಬರದು ಫೋಟೋಶೂಟ್ ಕೂಡ ಆಯಿತು. ಇವಾಗ ವೀಡಿಯೋಸ್ ಮಾಡ್ಕೊಬೇಕು ಅಷ್ಟೇ. ಇದು ಮುಗಿಸ್ಕೊಂಡು ಮತ್ತೆ ಹೋಗ್ತೀವಿ. ಸ್ನ್ಯಾಪ್ ಮಾಡಲಾ? ಸ್ನ್ಯಾಪ್ ಮಾಡೋಣ ಬನ್ನಿ. ಇವಾಗ ನಾವು ಶೂಟ್ ಅಂದರೆ ಆ್ಯಕ್ಚುಲಿ ಪಿಕ್ನಿಕ್ ಶೂಟ್ ಮಾಡಬೇಕಿತ್ತು. ಅದು ಮಾಡೋಕ್ಕಾಗಿಲ್ಲ. ಜಸ್ಟ್ ಫೋಟೋಶೂಟ್ ಮತ್ತು ಕೆಲವೊಂದು ವೀಡಿಯೋ ಶೂಟ್ ಮುಗಿಸ್ಕೊಂಡು ಇವಾಗ ನಾವು ರಾಜಾಜಿನಗರ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇಟ್ಸ್ 12:30. ಸೊ ರಾಜಾಜಿನಗರ್ ಹೋಗಿ ಅಲ್ಲಿಂದ ನಾವು ಮತ್ತೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ನಾನು ಮೈ ಸಪೋರ್ಟಿವ್ ಫ್ರೆಂಡ್
ನಿಮ್ಮ ಜೊತೆ ಬರ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಇದೆ ಹೋಗೋಣ. ವೆಸ್ಟ್ ಬೆಂಗಾಲ್ ಓಕೆ, ರಾಜಾಜಿನಗರಿಗೆ ಆಟೋ ಬುಕ್ ಮಾಡ್ತಾ ಇದ್ದೀವಿ. ಬಟ್ ಯಾವುದೋ ಆಟೋ ಸಿಗ್ತಾ ಇಲ್ಲ. ಏನು ಮಾಡೋದು? ಆಟೋ ಬುಕ್ ಮಾಡ್ತಿದ್ದೀವಿ, ಆಟೋ ಸಿಗ್ತಾ ಇಲ್ಲ. ಸರ್ವೆ ನಂಬರ್ ಹೊಡೆದ್ರೆ ಅವ್ರ ಕಡೆದು ಏನು ಅವ್ರ ಹೆಸರು ಬರುತ್ತಮ್ಮ ಅದೆಲ್ಲ 9:30 9:40 ಇವಾಗ 12 ಶೂಟ್ ಇತ್ತು. ಇದ್ರದ್ದು ಹೊಡೆದ್ರೆ ಈಗ ರಾಜಾಜಿನಗರ ಇವ್ರದ್ದು ಬರ್ತದಂತೆ ಆ ಕಡೆ ಮೇಲ್ಗಡೆ, ನಮ್ಮ ಸೈಟಿನ ಮೇಲ್ಗಡೆ ಗೋಮಾಳ. ಇವಾಗ ಎಲ್ಲ ಇವನ ಹೆಸರು ಬರುತ್ತೆ. ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಪಿಕ್ನಿಕ್ ಶೂಟ್ ಒಂದು ಪೆಂಡಿಂಗ್ ಇದೆ, ಅದು ಮಾಡಿ ಅಲ್ವಾ ಅಡಕೆರೆ ಕ್ಲಾಸು ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಯಾವುದು ಅಂತಾನೆ ನಾವು ರಾಜಾಜಿನಗರ್ ಬಂದ್ವಿ. ಎಲ್ಲಿಗೆ? ಯಾವ ಹೋಟೆಲ್ ಅದು? ನ್ಯೂ ಸಾಗರ್ ಫಾಸ್ಟ್ ಫುಡ್ ಆ್ಯಂಡ್ ಫ್ಯಾಮಿಲಿ ಹೋಟೆಲ್ ಇದೆ. ಸೊ ಇಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಡ್ತೀವಿ. ವೇಟ್ ಮಾಡ್ತಾ ಇದ್ದೀವಿ ಆರ್ಡರ್. ಇವಳು ಐಸ್ ಕ್ರೀಮ್ ಕೊಡಿಸ್ತಾಳಂತೆ. ನಾನು ಮಂಗಳೂರು ಬೋಂಡಾ, ಮಂಗಳೂರು ಬಜ್ಜಿ ಎಲ್ಲ ಗಾಯ್ಸ್, ಇದು ಬೋಂಡಾ. ಇವಳಿಗೆ ಗೊತ್ತಿಲ್ಲ, ಇವಳಿಗೆ ಚಿಕ್ಕ ಹುಡುಗಿ ಗಾಯ್ಸ್. ಮಂಗಳೂರು ಬಜ್ಜಿ ಬೋಂಡಾ, ಬಟ್ ಇಟ್ಸ್ ಮಂಗಳೂರು, ಐ ಮೀನ್ ಮಂಗಳೂರು ಸ್ಟೈಲ್. ಇದು ನಿಮ್ಗೆ ಇಷ್ಟ ತಾನೇ? ಹೇಳು, ಇಷ್ಟನಾ? ಸೊ ಇಲ್ಲಿ ತಿನ್ಕೊಂಡು ನಾವು ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ? ತಿನ್ಕೊಂಡು ಅಂದಮೇಲೆ ಎಲ್ಲಿ ಹೋಗ್ತೀವಿ ನೋಡಬೇಕು. ನೋಡಿ, ನಾವಿವಾಗ ಊಟ ಮಾಡ್ತಾ ಇದ್ದೀವಿ. ಇದು ನನ್ನ ಫೇವ್ರೆಟ್ ಸಾಂಬಾರ್ ಡಿಪ್ ಇಡ್ಲಿ ವಡ. ನಿನ್ನ ಫೇವ್ರೇಟ್ ಏನು? ಪಾಪ ಸಿಕ್ಕಿಲ್ಲ. ಹೌದಾ? ಇಲ್ಲ, ನಿನಗೆ ತೈರೋಡೆ ಇಷ್ಟ ತಾನೇ? ಬಟ್ ಸಿಕ್ಕಿಲ್ಲ, ಅದಕ್ಕೆ ಮಸಾಲೆ ದೋಸೆ ತಿಂತಿದ್ದಾರೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬಸ್ ಸ್ಟಾಪ್ ಹತ್ರ. ಸೊ ಎಲ್ಲ ಮುಗೀತು. ಡನ್ ಫಾರ್ ದ ಡೇ. ಬಿಸಿಲಿದೆ ಗೈಸ್. ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಆ್ಯಕ್ಚುಲಿ ಏನಂದರೆ ನನ್ನ ಬ್ಯಾಗ್ ಎಲ್ಲ ನನ್ನ ಫ್ರೆಂಡ್ ಮನೇಲಿತ್ತು. ಸೊ ಫೋನ್ ಕೂಡ ಅಲ್ಲೇ ಇತ್ತು. ಅಲ್ಲಿಂದ ನಾನು ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಮನೇಲಿದ್ದೀನಿ. ಅಲ್ಲಿಂದ ಜಸ್ಟ್ ಇವಾಗ ತಾನೇ ನಾನು ಮನೆಗೆ ಬಂದೆ. ಸೊ ಶೂಟ್ ಎಲ್ಲ ಚೆನ್ನಾಗಾಯಿತು ಇವತ್ತು. ಸೊ ಎಲ್ಲ ಚೆನ್ನಾಗಿ ನಡೀತು. ಬರೀ ಫೋಟೋಶೂಟ್ಸ್, ಬಟ್ ಒನ್ ಶೂಟ್ ಪೆಂಡಿಂಗ್ ಇದೆ, ಪಿಕ್ನಿಕ್ ಶೂಟ್. ಸೊ ಅದು ನೆಕ್ಸ್ಟ್ ಯಾವಾಗಾದರೂ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಯಾಕಂದರೆ ತುಂಬ ಬಿಸಿಲಿತ್ತು ಇವತ್ತು. ಸೊ ಫುಲ್ಲಿ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಎಸ್ ಗೈಸ್, ಸೊ ಇಷ್ಟೇ ಇವತ್ತಿನ ಶೂಟಿನ ಕತೆ. ಸೊ ಮತ್ತು ನಾನು ಇವತ್ತು ರಾತ್ರಿ ಗಂಟ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ. ಸೊ ಇವಾಗ ಏನು ಅಡುಗೆ ಅಂತ ನೋಡೋಣ ಬನ್ನಿ. ಸೊ ಇದು ಬಂದು ಸುವರ್ಣ ಗೆಡ್ಡೆ. ಸೊ ನಮ್ಮ ಮಮ್ಮಿ ಇವತ್ತು ಇದ್ರದ್ದು ಸಾಂಬಾರು ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಹೆಲ್ಪ್ ಮಾಡಬೇಕಂತೆ. ಸೊ ಈ ಕಾಯಿನ ಹೆರಿಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಅದನ್ನ ಮಾಡೋಣ ಅಂತ ಬಂದೆ. ಹಾಗೆ ಇಲ್ಲೇನೋ ಇಟ್ಟಿದ್ದಾರೆ. ಎಸ್. ಸೊ ಬನ್ನಿ, ನಿಮ್ಮ ಜೊತೆ ಈ ರೆಸಿಪಿ ಶೇರ್ ಮಾಡ್ತೀನಿ, ಯಾವ ಥರ ಮಾಡ್ತಾರೆ ಇದನ್ನು ಅಂತ. ಇದನ್ನು ನೆನೆ ಹಾಕಿದ್ದಾರೆ ಸುವರ್ಣಗೆಡ್ಡೆನ. ಇದೊಂದು ಹಾಫ್ ಆನ್ ಅವರ್ ನೆನೆ ಹಾಕಬೇಕಷ್ಟೇ. ಸೊ ದಟ್ ಅಲ್ಲಿ ಏನಾದರೂ ಇದ್ದರೆ, ಹುಳ ಆ ಥರ ಏನಾದರೂ ಇದ್ದರೆ ಇದಾಗುತ್ತೆ ಅಂತ. ನಮ್ಮ ಮಮ್ಮಿ ಇದು ಬೀನ್ಸ್ ಕಾಳು ಇದೆಯಲ್ಲ, ಅದು ಡ್ರೈ ಆಗಿರೋದು, ಅದನ್ನು ಇವರು ಫ್ರೈ ಮಾಡಿ ಬೇಯಿಸ್ಕೊಂಡಿದ್ದಾರೆ ಕುಕ್ಕರಲ್ಲಿ. ಸೊ ಇದನ್ನು ಅದ್ರ ಜೊತೆ ಹಾಕ್ತಾರೆ ಇವಾಗ.
ಇವಾಗ ಸಾಂಬಾರಿಗೆ ಮಸಾಲ ರುಬ್ಕೊಳ್ಳೋಕ್ಕೋಸ್ಕರ ಇಲ್ಲಿ ತೆಂಗಿನಕಾಯಿ ಹೆರ್ದಿರೋದು, ಅದರ ಜೊತೆಗೆ ಒಂದು ಈರುಳ್ಳಿ, 1 ಟೊಮ್ಯಾಟೊ, 2 ಟೊಮ್ಯಾಟೊ ಹಾಕ್ಕೊಂಡಿದ್ದಾರೆ. ಹಾಗೆ ಒಂಚೂರು ಧನಿಯಾ ಪೌಡರ್ ಮತ್ತು ಒಂದು 3 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ, ಗಾರ್ಲಿಕ್ ಹಾಕ್ಕೊಂಡಿದ್ದಾರೆ. ಸೊ ಇಷ್ಟನ್ನು ನಾವು ರುಬ್ಕೋಬೇಕಾಗುತ್ತೆ. ಇದು ಮಸಾಲೆಗೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಜೊತೆ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಸೇರಿಸ್ಕೊತಿದ್ದೀವಿ. ನಾವು ಯೂಸ್ ಮಾಡೋದು ಬಂದು ಆಚಿ ಸಾಂಬಾರು ಪೌಡರ್. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡರ್, ಟೇಸ್ಟ್ ಕೂಡ ಮಸ್ತಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲ ಸರಿ ಆಯ್ತು, ನನಗೆ ಕೆಲಸ ಇದೆ, ನಾನು ಹೋಗ್ಬೇಕೀಗ. ಸೊ ಇವಾಗ ನಮ್ಮ ಮಸಾಲ ಎಲ್ಲ ರುಬ್ಕೊಂಡಿದ್ವಲ್ಲ, ಸೊ ಮಸಾಲ ಮತ್ತು ಸುವರ್ಣಗೆಡ್ಡೆ ಅದು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಇವಾಗ ಇನ್ನು ಬೇಯಿಸ್ಕೊತಾ ಇದ್ದೀವಿ. ಸೊ ಇದು ಚೆನ್ನಾಗಿ ಕುಕ್ ಆಗಬೇಕು. ಆಲ್ರೆಡಿ ಕುಕ್ ಆಗಿದೆ, ಅಂದರೆ ಇದನ್ನು ನಾವು ಕುಕ್ಕರಲ್ಲಿ ಒಂದು 2 ವಿಷಿಲ್ ಏನೋ ಕುಗ್ಸಿದ್ವಿ. ಸೊ ಆಲ್ರೆಡಿ ಹಾಫ್ ಕುಕ್ ಆಗಿದೆ, ಇನ್ನೊಂದು ಸ್ವಲ್ಪ ಹಾಫ್ ಕುಕ್ ಆಗಬೇಕು. ಮಸಾಲ ಹಾಕಿರೋದ್ರಿಂದ ಇದು ಚೆನ್ನಾಗಿ ಕುಕ್ ಆಗಬೇಕು. ಇದು ಹಾಕಿದ್ರೆ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಳಿ ಹಾಕಿದ್ರೆ ಆಯಿತು. ಒಂದು ಸ್ವಲ್ಪ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ, ಸೊ ಅಷ್ಟು ನೀವು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಬೋದು. ಸೊ ಇದು ಚೆನ್ನಾಗಿ ಕುಕ್ ಆಗಬೇಕು. ಸ್ವಲ್ಪ ಒಂದು 15 to 20 ಮಿನಿಟ್ಸ್ ಕುಕ್ ಆದರೆ ಸಾಕು. ಇವಾಗ ಒಂದು ಸ್ವಲ್ಪ ಹುಳಿ ಸೇರಿಸ್ಕೊಳ್ಳಿ. ಇದಕ್ಕೆ ಹುಣಸೆ ಹುಳಿ ಒಂದು ಸ್ವಲ್ಪ ಹಾಕ್ಕೊಡಿ ಸಾಕು. ಇದು ಹಾಕಾದ್ಮೇಲೆ ಇದೊಂದು ಸ್ವಲ್ಪ ಕುದಿಬೇಕು, ಆಮೇಲೆ ಸಾಂಬಾರು ರೆಡಿ. ಹೌದಾ? ಸೇಮ್. ಸಾಂಬಾರ್ ರೆಡಿ ಆಗಿದೆ, ಬಿಸಿ ಬಿಸಿ ಸಾಂಬಾರ್ ರೆಡಿ. ವಾವ್! ಹಾಯ್ ಹೇಳು, ಗುಡ್ ನೈಟ್ ಹೇಳು. ಗುಡ್ ನೈಟ್, ಟೇಕ್ ಕೇರ್, ಎಲ್ರಿಗೂ ಸ್ವೀಟ್ ಡ್ರೀಮ್ಸ್ ಹೇಳು. ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಕೊಡು ಎಲ್ರಿಗೂ. ಬಾಯ್ ಬಾಯ್. ಇಲ್ಲಿ ಬಂದಿದ್ದಾಳೆ ನನ್ನ ಫ್ರೆಂಡು. ಇವಾಗ ಇಲ್ಲಿ ನಮ್ಮ ಮನೇಲಿ ಬಂದು ವರ್ಕ್ ಮಾಡ್ತಾ ಇದ್ದಾಳೆ. ಸೊ ಇವಳು ಇಲ್ಲೇ ಇರ್ತಾಳೆ ಅಲ್ವಾ? ನೀನು ಏನು ಒಳ್ಳೆ ಗಲಾಟೆ ಮಾಡ್ತೀಯಾ ಜಾಸ್ತಿ? ಹಾಂ, ಹೌದು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಿಮಗೆ ನಾನು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಂತಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಯಾರು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಸೋ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಮತ್ತು ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಥ್ಯಾಂಕ್ ಯು ಸೊ ಮಚ್.